ಕಳೆದ 13 ವರ್ಷಗಳಿಂದ ಕೋಮಾದಲ್ಲಿದ್ದು ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಿಂದ ಪರೋಕ್ಷ ದಯಾಮರಣಕ್ಕೆ ಅನುಮತಿ ಪಡೆದಿದ್ದಂತಹ ಹರೀಶ್ ರಾಣಾ ಮಂಗಳವಾರದಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಣಾ ಅವರನ್ನ ಮಾರ್ಚ್ 14ರಂದು ಗಾಜಿಯಾಬಾದ್ನಲ್ಲಿರುವ ತಮ್ಮ ಮನೆಯಿಂದ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ರೋಟರಿ ಕ್ಯಾನ್ಸರ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ಅವರು 2013ರಿಂದ ಕೋಮಾದಲ್ಲಿದ್ದರು. 3 ದಿನಗಳ ಹಿಂದೆ ಮಾರ್ಚ್ 11ರಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪಿನಲ್ಲಿ ಹರೀಶ್ ರಾಣಾಗೆ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿಯನ್ನ ನೀಡಿತ್ತು. ರಾಣಾ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಬಿಟೆಕ್ ವಿದ್ಯಾರ್ಥಿಯಾಗಿದ್ರು. 2013ರಲ್ಲಿ ಅವರು 4ನೇ ಮಹಡಿಯ ಬಾಲ್ಕನಿಯಿಂದ ಬಿದ್ದು ತಲೆಗೆ ತೀವ್ರ ಗಾಯಗಳಾಗಿದ್ವು. ಅಂದಿನಿಂದ ಅವರು ಕೋಮಾದಲ್ಲಿದ್ರು. ಆಮ್ಲಜನಕದ ಬೆಂಬಲದೊಂದಿಗೆ ಉಸಿರಾಡ್ತಾ ಇದ್ರು. ನಿಷ್ಕ್ರಿಯ ದಯಾಮರಣ ಎಂದ್ರೆ ವೈದ್ಯಕೀಯ ಬೆಂಬಲವನ್ನ ನಿಲ್ಲಿಸುವಂತದ್ದು ಅಥವಾ ಮಾರಕ ಕಾಯಿಲೆಯಿಂದ ಬಳಲ್ತಾ ಇರುವ ರೋಗಿಯನ್ನ ಜೀವಂತವಾಗಿಡುವ ಜೀವ ಬೆಂಬಲ ವ್ಯವಸ್ಥೆಗಳನ್ನ ತೆಗೆದುಹಾಕುವಂತದ್ದು. ಅವರು ನೈಸರ್ಗಿಕವಾಗಿ ಸಾಯಲು ಅನುವು ಮಾಡಿಕೊಡುತ್ತದೆ. ನಿಷ್ಕ್ರಿಯ ದಯಾಮರಣವು ವರ್ಷಗಳ ಸರಿಪಡಿಸಲಾಗದ ಯಾತನೆಯಿಂದ ಹರೀಶ್ ಅವರನ್ನ ಮುಕ್ತಗೊಳಿಸುತ್ತದೆ ಎಂದು ಅವರ ತಂದೆ ಹೇಳಿದ್ರು. ಮಾರ್ಚ್ 11ರ ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಗೆ ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶವನ್ನ ನೀಡಿತ್ತು.